ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡಿಸೆಂಬರ್ 31 ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ಮಾನ್ವಿತಾ ನಾನು ಪ್ಯಾಲೇಸ್ ಹತ್ರ ಹೋಗ್ತಿದ್ದೀವಿ. ನಮ್ಮ ಅಕ್ಕನ ನಾಚಿಕೆ ಫೇಸ್ ತೋರಿಸ್ತಾ ಇಲ್ಲ ನೋಡಿ. ನಾನು ಚಿನ್ನು ಬಾ ಬನ್ನಿ ಹೋಗೋಣ. ನೋಡಿ 11:15 ಹೋಗ್ತಾ ಇದ್ದೀವಿ ಪ್ಯಾಲೇಸ್ ಹತ್ರಕ್ಕೆ. ಜನ ಇದ್ದಾರೆ ನೋಡಿ. ತುಂಬ ಟ್ರಾಫಿಕ್ ಜಾಮ್ ಆಗಿದೆ, ವೆಹಿಕಲ್ಸ್ ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲೆಲ್ಲ ಖಾಲಿ ಇರುತ್ತೆ ಅನ್ಕೊಂಡು ನಾವು ಪ್ಯಾಲೇಸ್ ಹತ್ರ ಬಂದರೆ ಈ ಥರ ಜನ ಇದ್ದಾರೆ. ಯಪ್ಪ, ಎಲ್ಲ ಪ್ಯಾಲೇಸ್ ಗ್ರೌಂಡಲ್ಲೇ ಇದ್ದಾರೆ ಜನಗಳು. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನೋಡಿ ಹೆಂಗೆ ಎತ್ಕೊಂಡು ಬಂದಿದ್ದಾರೆ ನೋಡಿ. ನೋಡಿ ಟ್ರಾಫಿಕ್ ಪೊಲೀಸ್ ಇಲ್ಲ. बोलो ना यार, अंदर आ रही है लिंक में ಎಷ್ಟು ಜನ ಇದ್ದಾರೆ ನೋಡಿ. ಅಪ್ಪ 12 ಗಂಟೆ ಆದರೂ ಇನ್ನೂ ಟ್ರೈನೇ ಬಂದಿಲ್ಲಲ್ಲ. ಸೌಂಡ್ ಬಂದಿಲ್ಲ, ಬರ್ತದೆ ಸೌಂಡ್ ಆಯ್ತಲ್ಲ. ಟ್ರೈನ್ ಬಂತು. ಮೊದಲನೇ ಟ್ರೈನ್. ಈಗಷ್ಟೇ ಮನೆಗೆ ಬಂದ್ವಿ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿತ್ತು. ಪ್ಯಾಲೇಸ್ ಹತ್ರ ಎಲ್ಲ ಸಕ್ಕತ್ತಾಗಿತ್ತು. ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇತ್ತು. ಸೂಪರಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರಿಗೂ 1 ಸೆಕೆಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಬಾಯ್, ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ವರ್ಷದ ಮೊದಲನೇ ದಿನ. ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಏನು ಮಾಡ್ತಿದ್ದೀರಾ ಚೋಟು? ಚೋಟು ಏನಕ್ಕೆ ಬೇಡ ಪೂನಿ? ಏನಕ್ಕೆ ಹೇಳ್ಬೇಕು? ಅತ್ತೆ ಬೇಡ, ಆಮೇಲೆ ಪೂನಿ ಬೇಡ. ಏನಕ್ಕೆ? ಮಾಮ ಬೇಕು. ಪೂನಿ ಬೇಡವಾ? ಏನಕ್ಕೆ ಬೇಡ? ಹಾಕೊಳ್ಳೋ ಶೂ ಬೇಗ. ನೋಡಿ ಆ ಥರ ಮಲಗಿದ್ದೀನಿ, ಯಾವ ಥರ ಫೋಸ್ ಇಟ್ಕೊಂಡು.
ಅಲ್ಲಿ ನೋಡಲ್ಲಿ ಹೆಂಗೆ ಮಲಗಿದ್ದಾನೆ ಅವನು, ಯಾವ ಸ್ಟೈಲಲ್ಲಿ. ಏ ಚೋಟು, ಯಾವ ಸ್ಟೈಲಲ್ಲಿ ಮಲಗಿದ್ಯಲ್ಲೋ. ಚೋಟು. ಹ್ಞೂ ಹ್ಞೂ ಆಮೇಲೆ ಯಪ್ಪ ನೋಡಿ ಫ್ರೆಂಡ್ಸ್, ಎಷ್ಟು ರಶ್ ಇದೆ ನೋಡಿ. ಚಾಮುಂಡಿ ಬೆಟ್ಟ ಫುಲ್ ರಶ್. ಏ ಬನ್ರು ಫ್ರೆಂಡ್ಸ್, ಇವತ್ತಂತೂ ದೊಡ್ಡ ಎಕ್ಸ್ಪೀರಿಯನ್ಸೇ ಆಗೋಯ್ತು ನಮಗೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಯಾಕಾರಿ ಹೋದ್ವು ಅನ್ಸ್ಬಿಡ್ತು, ಅಷ್ಟು ತಲೆ ಚಿಟ್ಟು ಅನ್ಸ್ಬಿಡ್ತು. ಬಸ್ ನೋಡಿದ್ರೆ ತುಂಬ ರಶ್ಶು. ಬಸ್ಸಲ್ಲಿ ನಾವು ಜಾಸ್ತಿ ಹೋಗಲ್ಲ, ಆದ್ರೆ ಇವತ್ತು ಚೆನ್ನಾಗಿರುತ್ತೆ, ಹೆಂಗಿರುತ್ತೆ ನೋಡೋಣ, ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಹೋದರೆ ಆ ಬಸ್ಸಲ್ಲೂ ರಶ್ಶು. ದೇವಸ್ಥಾನ ಅಂತೂ ಇನ್ನೂ ರಶ್ಶು, ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇದೆ. ಅಯ್ಯಪ್ಪ, ರಶ್ಶಲ್ಲಿ ಆ ಹೆಂಗಸ್ರುಗಳು ಜಗಳ ಪಗಳ ನೋಡ್ಕೊಂಡು ನನಗಿನ್ನೂ ತಲೆನೋವು ಬಂದ್ಬಿಡ್ತು. ಇಂಥ ಟೈಮಲ್ಲಿ ಮಾತ್ರ ಹೋಗ್ಬಾರ್ದು, ಫ್ರೀ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಹೋಗೋದೇ ಎಷ್ಟೋ ಚೆನ್ನಾಗಿರುತ್ತೆ. ಅದು ಮಕ್ಕಳು ಮರಿ ಕಟ್ಕೊಂಡು ಹೋಗೋದಂತೂ ತುಂಬಾ ತಲೆನೋವು. ಫ್ರೀ ಟೈಮಲ್ಲಿ ಹೋಗೋದೇ ಎಷ್ಟೋ ಚೆನ್ನಾಗಿರುತ್ತೆ. ಅದು ತುಂಬ ಚೆನ್ನಾಗಿತ್ತು. ಫಸ್ಟು 2026ರಲ್ಲಿ ಫಸ್ಟು ಪಿಕ್ ಅಂದರೆ ಇದೇ ಅನಿಸುತ್ತೆ. ಅದು ಚೆನ್ನಾಗಿತ್ತಪ್ಪ. ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತೂ ಮಾಡಿರಲಿಲ್ಲ, ಈ ಥರ ರಶ್ಶು ನಾನು ಯಾವತ್ತೂ ನೋಡಿರಲಿಲ್ಲ. ಇವತ್ತು ನೋಡ್ಬಿಟ್ಟು ನನಗಂತೂ ತುಂಬಾ ತಲೆ ತಿರುಗೋಯ್ತು. ಇನ್ನೊಂದು ಸಲ ಹೋಗಲೇಬಾರ್ದು ಅನ್ಸ್ಬಿಡ್ತು ಫ್ರೆಂಡ್ಸ್. ಅಯ್ಯಪ್ಪ, ಅಷ್ಟೊಂದು ಇದಾಯಿತು. ನೀವು ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ. ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ